Hello everyone, my name is Divyashri. My topic is current exchange rate arrangements. In foreign exchange market, how the country manage or arrange their country currency. The exchange rate arrangement will see one by one. In, in first one, free float. In free float, the market forces to determine their currency's value. It was only determined by the market forces of demand and supply. Government is not intervention on this. In ಫ್ರೀ ಫ್ಲೋಟಲ್ಲಿ ಕರೆನ್ಸಿ ವ್ಯಾಲ್ಯೂ ಅಥವಾ ಎಕ್ಸ್ಚೇಂಜ್ ರೇಟನ್ನು ಡಿಟರ್ಮೈನ್ ಮಾಡೋದು ಮಾರ್ಕೆಟ್ ಫೋರ್ಸಸ್ ಅಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ. ಇದರಲ್ಲಿ ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗೋದಿಲ್ಲ. ಅಡ್ವಾಂಟೇಜಸ್ ಮಾರ್ಕೆಟ್ ಡಿಟರ್ಮೈನ್ ರೇಟ್ಸ್ ಅಂದರೆ ಮಾರ್ಕೆಟ್ ರೇಟ್ ಆರ್ ಬೇಸ್ಡ್ ಆನ್ ರಿಯಲ್ ಟೈಮ್ ಬೇಸಿಸ್ ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ರಿಯಲ್ ಟೈಮಲ್ಲಿ ಫ್ಲೋ ಆಗ್ತದೆ. ನೆಕ್ಸ್ಟ್ ಒನ್ ಇಂಡಿಪೆಂಡೆನ್ಸ್ ಅಂದರೆ ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗೋದಿಲ್ಲ ಇಲ್ಲಿ. Next one, less probability of speculative. It focus on adjustment on minute to minute basis. Someday ಕರೆನ್ಸಿ ಅಪ್ರಿಷಿಯೇಷನ್ ಆಗ್ಬೋದು, ಇನ್ನು ಕೆಲವು ದಿನ ಇಟ್ ಫಾಲ್ಸ್ ರ್ಯಾಪಿಡ್ ಡಿಕ್ಲೈನ್. ಹೀಗಿದ್ರೂ ಹೆಚ್ಚಿನ ದಿನದಲ್ಲಿ ಕರೆನ್ಸಿ ಸ್ಟೇಬಲ್ ಆಗಿರ್ತದೆ. ನೆಕ್ಸ್ಟ್ ಒನ್ ಲೋ ರಿಕ್ವೈರ್ಮೆಂಟ್ ಆಫ್ ರಿಸರ್ವ್ಸ್. ಸೆಂಟ್ರಲ್ ಬ್ಯಾಂಕ್ ಮ್ಯಾಸಿವ್ ರಿಸರ್ವ್ ಇಟ್ಕೊಳ್ಬೇಕಂತಿಲ್ಲ. Disadvantages first one uncertainty. It has lot of volatility ಅಂದರೆ ವ್ಯಾಲ್ಯೂ ಫ್ಲಕ್ಚುಯೇಷನ್ ಆಗ್ತಿರ್ತದೆ. ಟ್ರೇಡರ್ಸ್ ಫೇಸ್ ಡಿಫಿಕಲ್ಟೀಸ್ ಟು ಎಂಗೇಜ್ ಇನ್ ಫಾರಿನ್ ಟ್ರೇಡ್. ದೇ ಆರ್ ನಾಟ್ ಅವೇರ್ ಆಫ್ ದ ಎಕ್ಸಾಕ್ಟ್ ಪ್ರೈಸಸ್. ನೆಕ್ಸ್ಟ್ ಒನ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಎಕಾನಮಿ ಫೇಸ್ ದ ಪ್ರಾಬ್ಲಮ್ ಇನ್ ಅಲೋಕೇಟಿಂಗ್ ದ ರಿಸೋರ್ಸಸ್ ಬಿಕಾಸ್ ಎಕ್ಸ್ಚೇಂಜ್ ರೇಟ್ ಚೇಂಜ್ ಆರ್ ಫ್ಲಕ್ಚುಯೇಷನ್. ಇಲ್ಲಿ ರಿಸೋರ್ಸ್ ಅಲೋಕೇಟ್ ಮಾಡೋದಾದರೆ ಶಾರ್ಟ್ ರನ್ನಲ್ಲಿ ಮಾಡ್ಬೋದು, ಬಟ್ ಲಾಂಗ್ ರನ್ನಲ್ಲಿ ಆಗೋದಿಲ್ಲ. ಯುರೋಪಿಯನ್ ಯೂನಿಯನ್, ಆಸ್ಟ್ರೇಲಿಯಾ, ಕೆನಡಾ, ಚಿಲಿ, ಜಪಾನ್ ಇಂಥ ಕಂಟ್ರಿ ಇದನ್ನು ಅಡಾಪ್ಟ್ ಮಾಡ್ತದೆ. ಥಿಯರಿಟಿಕಲಿ ಇದು ಬೆಸ್ಟ್ ವೇ, ಬಟ್ ಇನ್ ರಿಯಾಲಿಟಿ ನನ್ ಆಫ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಫ್ರೀ ಫ್ಲೋಟ್. ದೇ ಆಲ್ ಹ್ಯಾವ್ ಸಮ್ ಡಿಗ್ರಿ ಆಫ್ ಸಪೋರ್ಟ್ ಫ್ರಮ್ ದೇರ್ ಕರೆಸ್ಪಾಂಡಿಂಗ್ ಸೆಂಟ್ರಲ್ ಬ್ಯಾಂಕ್. Next arrangement is managed float. In this exchange rate arrangements, the government or central bank may occasionally intervention in order to direct the country's currency value into a certain direction. ಮ್ಯಾನೇಜ್ಡ್ ಫ್ಲೋಟಲ್ಲಿ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್ ಮಾಡುವಾಗ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಇಂಟರ್ವೆನ್ಷನ್ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ಫೋರ್ಸಸ್ ಅಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ಗೌರ್ಮೆಂಟ್ ಬೈ ಆರ್ ಸೆಲ್ ಇನ್ ಆರ್ಡರ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ದೇರ್ ಕರೆನ್ಸಿ. ಅಂದರೆ ಕರೆನ್ಸಿ ವ್ಯಾಲ್ಯೂವನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಲಿಕ್ಕೆ ಗೌರ್ಮೆಂಟ್ ಬೈ ಆರ್ ಸೆಲ್ ಪ್ರೋಸೆಸನ್ನು ಮಾಡುತ್ತೆ. ರಷ್ಯಾ ಆ್ಯಂಡ್ ಸಮ್ ಅದರ್ ಕಂಟ್ರೀಸ್ ಆರ್ ಅಡಾಪ್ಟೆಡ್ ದಿಸ್ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್ಸ್. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್ ಅಂದರೆ ಪೆಗ್ ಟು ಅನದರ್ ಕರೆನ್ಸಿ. The exchange rate that are set by way of pegging of one's currency with another country currency, which result in a stable exchange rate between the two. ಅಂದರೆ ಒಂದು ಕಂಟ್ರಿ ತನ್ನ ಕರೆನ್ಸಿಯನ್ನು ಇನ್ನೊಂದು ಕಂಟ್ರಿ ಕರೆನ್ಸಿ ಒಟ್ಟಿಗೆ ಪೆಗ್ಗಿಂಗ್ ಮಾಡುತ್ತೆ, ಯಾಕಂದರೆ ಎಕ್ಸ್ಚೇಂಜ್ ರೇಟ್ ಸ್ಟೇಬಲ್ ಆಗಿರಲಿ ಅಂತ. This prevent strong fluctuation in the currency and this helps facilitate to trade flows. Example, the currency of China was pegged with the US dollar, which is foreign country currency. In the period of 2015, China broke the peg and separated itself with the US dollar. Firstly, ಚೈನಾ ತನ್ನ ಕರೆನ್ಸಿಯನ್ನು US ಡಾಲರ್ ಒಟ್ಟಿಗೆ ಪೆಗ್ ಮಾಡಿತ್ತು. ನೆಕ್ಸ್ಟ್ ಅದು ಸಪರೇಟ್ ಆಯಿತು US ಡಾಲರಿಂದ. ನೆಕ್ಸ್ಟ್ ಅರೇಂಜ್ಮೆಂಟ್ ಈಸ್ no national currency. In this, some countries do not bother printing their own currency. Some countries own ಕರೆನ್ಸಿಯನ್ನು ಹೊಂದಿಲ್ಲ. ಫಾರ್ ಎಕ್ಸಾಂಪಲ್, ಪನಾಮಾ US ಡಾಲರನ್ನು ಯೂಸ್ ಮಾಡ್ತದೆ, ಸ್ಯಾನ್ ಮೆರಿನೋ ಯೂರೋ ಕರೆನ್ಸಿಯನ್ನು ಯೂಸ್ ಮಾಡ್ತದೆ. ದ ನೆಕ್ಸ್ಟ್ ಅರೇಂಜ್ಮೆಂಟ್ ಈಸ್ ನೋ ಸಪರೇಟ್ ಲೀಗಲ್ ಟೆಂಡರ್. In this exchange rate arrangement, the currency of another country circulates the sole legal tender or the member belong to a
monetary or currency union, in which the some legal tender is shared by the member of the union. ಅಂದರೆ a country uses another one's currency and thus gives away its capacity of using monetary policies. Adopting such arrangement main implication is that it completely surrender its control over monetary policy. ಮೇನ್ ಇಂಪ್ಲಿಕೇಶನ್ ಅಂದರೆ ಇದು ಕಂಪ್ಲೀಟ್ಲಿ ಆಗಿ ತನ್ನ ಮಾನಿಟರಿ ಪಾಲಿಸಿ ಕಂಟ್ರೋಲನ್ನು ಸರೆಂಡರ್ ಮಾಡ್ತದೆ ಇನ್ನೊಂದು ಕಂಟ್ರಿ ಕರೆನ್ಸಿಗೆ. ವ್ಯಾಟಿಕನ್ ಸಿಟಿ, ಮೊನಾಕೋ ಆ್ಯಂಡ್ ಅದರ್ ಕಂಟ್ರಿ adopting this type of arrangements. Next arrangements, currency board. In this system, this is based on the full convertibility of a local currency into a reserve one by a fixed exchange rate and 100% coverage of the monetary supply backed up with the foreign currency reserve. ಬೋರ್ಡಲ್ಲಿ ಒಂದು ಕರೆನ್ಸಿ ಫಾರಿನ್ ಕರೆನ್ಸಿಯೊಂದಿಗೆ ಸರ್ಕ್ಯುಲೇಷನ್ ಇರುವ ಕಂಟ್ರಿ ಕರೆನ್ಸಿ ಆರ್ ಡೊಮೆಸ್ಟಿಕ್ ಕರೆನ್ಸಿಯನ್ನು ಎಲ್ಲ ಯೂನಿಟನ್ನು ಹಿಂದಿರುಗಿಸೋ ಅಥವಾ ಗಿವ್ ಬ್ಯಾಕ್ ಮಾಡಲಿಕ್ಕೆ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡ್ತದೆ. ಆಫರ್ ಸ್ಟೇಬಲ್ ಎಕ್ಸ್ಚೇಂಜ್ ರೇಟ್. ಅಡ್ವಾಂಟೇಜಸ್ ಏನಂದರೆ ಇನ್ಫ್ಲೇಷನ್ ಲೋ ಲೆವೆಲಲ್ಲಿ ಇರ್ತದೆ, ಇಂಟ್ರೆಸ್ಟ್ ರೇಟ್ಸ್ ಲೋವರ್ ಆಗಿರ್ತದೆ. ಡಿಸ್ಅಡ್ವಾಂಟೇಜಸ್ ನೋ ಮಾನಿಟರಿ ಇಂಡಿಪೆಂಡೆನ್ಸ್. ಹಾಂಗ್ಕಾಂಗ್, ಬಲ್ಗೇರಿಯಾ, these countries adopting this type of exchange rate arrangements. Next arrangement is float. In this arrangement, the foreign exchange market intervention may either direct or indirect and serves the moderate level of change and prevent undue fluctuation in the exchange rate are incompatible with floating. The currency price of a nation is set by the fixed forex market based on supply and demand relative to other country currency. ಒಂದು ಕಂಟ್ರಿಯ ಕರೆನ್ಸಿಯನ್ನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಸೆಟ್ ಮಾಡ್ತದೆ ಬೇಸ್ಡ್ ಆನ್ ಸಪ್ಲೈ ಆಫ್ ಡಿಮಾಂಡ್ ರಿಲೇಟಿವ್ ಟು ಅದರ್ ಕಂಟ್ರಿ ಕರೆನ್ಸಿ. ಬೇರೆ ಕಂಟ್ರಿ ಕರೆನ್ಸಿಯ ಸಪ್ಲೈ ಆ್ಯಂಡ್ ಡಿಮ್ಯಾಂಡನ್ನು ಬೇಸ್ ಆಗಿಟ್ಕೊಂಡು ಕರೆನ್ಸಿ ಪ್ರೈಸನ್ನು ಫಿಕ್ಸ್ ಮಾಡ್ತದೆ. In this exchange rate arrangement, the government is intervention to keep country currency price favorable to international trade. It was more popular after the failure of gold standard and the Bretton Woods Agreement. India, Mongolia, Peru, Brazil, Kenya ಇಂಥ ಕಂಟ್ರಿ ದಿಸ್ ಅರೇಂಜ್ಮೆಂಟ್ ಅನ್ನು ಯೂಸ್ ಮಾಡ್ತದೆ, ಅಡಾಪ್ಟ್ ಮಾಡ್ಕೊಳ್ತಾರೆ. And the next arrangement is conventional peg. The country firmly pegs its currency at a fixed rate to another currency or a basket of currencies, where the basket is formed from the currencies of major trading or financially partners and weights reflect the geographical distribution of trade, services or capital flows. ಅಂದರೆ ಒಂದು ದೇಶವು ತನ್ನ ಕರೆನ್ಸಿಯನ್ನು ಫಿಕ್ಸ್ಡ್ ರೇಟಿಗೆ ಎನದರ್ ಕರೆನ್ಸಿ ಒಟ್ಟಿಗೆ ಪೆಗ್ ಮಾಡುತ್ತೆ ಅಥವಾ ಬಾಸ್ಕೆಟ್ ಆಫ್ ಕರೆನ್ಸಿ ಒಟ್ಟಿಗೆ ಜೋಡಿಸುತ್ತೆ. ಬಾಸ್ಕೆಟ್ ಆಫ್ ಕರೆನ್ಸಿ ಹೇಗೆ ಫಾರ್ಮ್ ಆಗ್ತದೆ ಅಂದರೆ ಮೋಸ್ಟ್ ಟ್ರೇಡಿಂಗ್ ಅಥವಾ ಮೇಜರ್ ಆಗಿ ಟ್ರೇಡಿಂಗ್ ಮಾಡುವಂಥದ್ರಲ್ಲಿ ಫೈನಾನ್ಷಿಯಲ್ ಪಾರ್ಟ್ನರ್ಸ್ ಆ್ಯಂಡ್ ವೇಟ್ಸ್ ರಿಫ್ಲೆಕ್ಟ್ ದ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರೇಡ್ ಆ್ಯಂಡ್ ಸರ್ವಿಸಸ್ ಆರ್ ಕ್ಯಾಪಿಟಲ್ ಫ್ಲೋಸ್. Bhutan, Oman, Congo are adopted these type of arrangements. Next arrangement is crawling peg. Crawling peg is a point on a scale of exchange rates in which a currency's value is allowed to go up or down frequently by small amounts within overall limits. ಅಂದರೆ ಕರೆನ್ಸಿ ವ್ಯಾಲ್ಯೂ ಫ್ರೀಕ್ವೆಂಟ್ಲಿ ಆಗಿ ಅಂದರೆ ಆಗಾಗ ಅಪ್ಸ್ ಆರ್ ಡೌನ್ ಮೇಲೆ ಕೆಳಗೆ ಆಗಲಿಕ್ಕೆ ಅಲೋ ಮಾಡ್ತದೆ. ಬೈ ಓವರ್ ಆಲ್ ಲಿಮಿಟ್ನಲ್ಲಿ ಸ್ಮಾಲ್ ಅಂದರೆ ಸಣ್ಣ ಪ್ರಮಾಣದಲ್ಲಿ. ಇನ್ ದಿಸ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಪ್ರಿಸಿಯೇಷನ್ ಹ್ಯಾಪನ್ ಗ್ರಾಜುವಲಿ. ಇದರಲ್ಲಿ ಡಿಪ್ರಿಸಿಯೇಷನ್ ಮತ್ತು ಅಪ್ರಿಸಿಯೇಷನ್ ಗ್ರಾಜುವಲಿಯಾಗಿ ಆಗ್ತದೆ. ಓವರ್ ಆಲ್ ಲಿಮಿಟ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಕರೆನ್ಸಿ ವ್ಯಾಲ್ಯೂನ ಫ್ರೀಕ್ವೆಂಟ್ಲಿ ಆಗಿ ಅಪ್ಸ್ ಆರ್ ಡೌನ್ ಆಗಲಿಕ್ಕೆ ಅಲೋ ಮಾಡ್ತದೆ ಈ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್. ನೆಕ್ಸ್ಟ್ ಅರೇಂಜ್ಮೆಂಟ್ ಈಸ್
Crow-like arrangements. A crow-like arrangement, the exchange rate must remain within the narrow margin of 2% relative to a statistically identified trend for 6 months or more, with the exception of a specified number of outliers, and the exchange rate arrangements cannot be considered as floating. ಅಂದರೆ ದ ಎಕ್ಸ್ಚೇಂಜ್ ರೇಟ್ ಮಸ್ಟ್ ರಿಮೇನ್ ವಿದಿನ್ 2%, ಅಂದರೆ ಕಡಿಮೆ ಅಂದರೆ 2% ಫಾರ್ 6 ಮಂತ್ ಅಥವಾ ಹೆಚ್ಚು ಉಳಿಯಲೇಬೇಕು. ಮತ್ತು ದ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟನ್ನು ಫ್ಲೋಟಿಂಗ್ ಅಂತ ಕನ್ಸಿಡರ್ ಮಾಡಬಾರ್ದು. ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್ಸನ್ನು ಜಮೈಕಾ, ಇಥಿಯೋಪಿಯಾ, Tunisia are adopted this type of exchange rate arrangements. And the next arrangement is pegged exchange rate within horizontal bands. Currencies are generally not allowed to fluctuate beyond plus or minus 1% of the central parity. Denmark, Slovak Republic and Cyprus follow such an exchange rate system within a cooperative arrangement, whereas Hungary and Tonga adopt other band arrangements. This was seen as fixed exchange rate. ಇದರಲ್ಲಿ ಕರೆನ್ಸೀಸ್ 1%ಗಿಂತ ಕಡಿಮೆ ಅಥವಾ ಜಾಸ್ತಿ ಫ್ಲಕ್ಚುಯೇಷನ್ ಆಗಲಿಕ್ಕೆ ಇದು ಅಲೋ ಮಾಡುವುದಿಲ್ಲ. ಡೆನ್ಮಾರ್ಕ್, ಸ್ಲೋವಾಕ್ ರಿಪಬ್ಲಿಕ್ ಆ್ಯಂಡ್ ಸಿಪ್ರಸ್ ಆರ್ ಫಾಲೋಡ್ ದಿಸ್ ಟೈಪ್ ಆಫ್ ಅರೇಂಜ್ಮೆಂಟ್ಸ್. ನೆಕ್ಸ್ಟ್ ಒನ್ ಈಸ್ ಸ್ಟೆಬಿಲೈಸರ್ ಅರೇಂಜ್ಮೆಂಟ್. The spot market exchange rate that remains within a small margin because of official action but no commitment on the part of the country authorities. ಇಲ್ಲಿ ಸ್ಪಾಟ್ ಮಾರ್ಕೆಟ್ ಎಕ್ಸ್ಚೇಂಜ್ ರೇಟ್ ಸ್ಮಾಲ್ ಮಾರ್ಜಿನಲ್ಲಿ ಮಾತ್ರ ಇರುತ್ತೆ, ಬಿಕಾಸ್ ಇಲ್ಲಿ ನೋ ಕಮಿಟ್ಮೆಂಟ್ ಆನ್ ಪಾರ್ಟ್ ಆಫ್ ಅದರ್ ಅಥಾರಿಟಿ. ಇರಾಕ್, ಮಾಲ್ಡೀವ್ಸ್, ಸಿಂಗಾಪುರ್, ಬಾಂಗ್ಲಾದೇಶ್ ಇಂಥ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟನ್ನು ಫಾಲೋ ಮಾಡ್ತದೆ. ಥ್ಯಾಂಕ್ ಯು.